ಹಾಯ್, ನಾನಿವತ್ತು ನಾವು ಮನೆಯಲ್ಲೇ ಬೆಳೆದಿರುವಂತಹ ಹೀರೆಕಾಯಿಯ ಪಲ್ಯದ ರೆಸಿಪಿನ ಮಾಡ್ತಾ ಇದ್ದೀನಿ. ಇವಾಗ ನಾವು ಮನೆಯಲ್ಲಿ ತುಂಬ ಬಗೆಯ ತರಕಾರಿ ಬೀಜಗಳನ್ನು ಹಾಕಿದ್ವಿ. ಅದರಲ್ಲಿ ಕೆಲವೊಂದು ಗಿಡಗಳಾಗಿವೆ. ಅದರಲ್ಲಿ ಮೊದಲಿಗೆ ಫಲ ಕೊಟ್ಟಿರುವಂಥದ್ದು ಹೀರೆಕಾಯಿ. ಮನೆಯಲ್ಲಿ ಯಾವುದೇ ಹಣ್ಣಾಗಲಿ ಅಥವಾ ತರಕಾರಿ ಆಗಲಿ ಅಥವಾ ನಾವು ಮೊದಲು ಜಾಬಿಗೆ ಸೇರಿದಾಗ ಸ್ಯಾಲರಿ ಆಗಲಿ ಎಲ್ಲನೂ ನಾವು ಫಸ್ಟಿಗೆ ದೇವರ ಮುಂದೆ ಇಟ್ಟು, ಅಂದರೆ ಪೂಜೆ ಮಾಡೋ ಸಮಯದಲ್ಲಿ ದೇವರ ಮುಂದೆ ಇಟ್ಟು ಆಮೇಲೆ ಅದನ್ನು ಬಳಸ್ತೀವಿ. ಹಾಗೆ ಈ ಹೀರೆಕಾಯಿ ಕೂಡ ಕೊಯ್ದು ತೊಳೆದು ನಂತರ ಅದನ್ನು ದೇವರ ಮುಂದೆ ಇಟ್ಟು, ನಂತರ ಒಂದು ಹೀರೆಕಾಯಿನ ನಾನು ಅಮ್ಮನ ಮನೆಯಲ್ಲೇ ಪಲ್ಯ ಮಾಡಿದೆ, ಇನ್ನೊಂದು ಹೀರೆಕಾಯಿನ ತಗೊಂಡು ಬಂದಿದ್ದೀನಿ. ಇವತ್ತು ಇದರ ಒಂದು ಪಲ್ಯ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ಈ ರೆಸಿಪಿನ ಶುರು ಮಾಡೋ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಈ ರೆಸಿಪಿನ ಶುರು ಮಾಡೋಣ. ಏನಿಲ್ಲ, ನಾನೊಂದು ಪಲ್ಯ ಮಾಡ್ತಿದ್ದೀನಿ. ಅಂದರೆ ಇದಕ್ಕೆ ರುಬ್ಬಿ ಹಾಕಿದರೆ ಅಷ್ಟು ಒಳ್ಳೆಯದಾಗಲ್ಲ. ಹಾಗಾಗಿ ಹೀರೆಕಾಯಿ ಯಾವಾಗಲೂ ಒಗ್ಗರಣೆಯಲ್ಲಿ ಬೇಯಿಸಿ ಪಲ್ಯ ಮಾಡಿದ್ರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಓಕೆ, ಈ ರೆಸಿಪಿನ ಶುರು ಮಾಡೋಣ. ನೋಡಿ, ತುಂಬಾ ದೊಡ್ಡದಿದೆ ಒಂದೇ ಹೀರೆಕಾಯಿ ಆದರೂ. ನೀವು ಇದರ ಸೈಜ್ ನೋಡಿ ಅನ್ಕೋಬಹುದು ಇದು ಬಳ್ತಿರ್ಬೋದು ಅಂತ. ಇದು ಬಳ್ತಿಲ್ಲ, ಎಳತ್ತಿದ್ದು. ನೋಡಿ ತೋರಿಸ್ತೀನಿ. ನೋಡಿ, ಇವಾಗ ಇದರ ನಾರನ್ನು ತೆಗಿಬೇಕು. ಇದರ ನಾರಿದ್ದು ಕೂಡ ಚಟ್ನಿ ಮಾಡಲಿಕ್ಕೆ ಆಗುತ್ತೆ. ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ಥರ ಕೊಚ್ಚಿ ಕೂಡ ಮಾಡ್ಕೋಬಹುದು. ನಾನು ಇದನ್ನು ಅಂದರೆ ಇದು ಎಳತ್ತಿದೆ ಅಲ್ಲ, ಹಾಗಾಗಿ ಬೇಗ ಬೆಂದು ಹೋಗುತ್ತಲ್ಲ, ಹಾಗಾಗಿ ಇದನ್ನು ಕಟ್ ಮಾಡಿ ಪಲ್ಯನ ಮಾಡ್ತೀನಿ. ತುಂಬ ಎಳತ್ತಿದೆ ನೋಡಿ, ನೋಡ್ಬೋದು. ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ತೊಳೆದ ನಂತರ ಪಲ್ಯನ ಮಾಡ್ಕೊಳ್ತೀನಿ. ಈ ಥರ ಯಾವುದೇ ಕೆಮಿಕಲ್ ಇಲ್ಲದೆ ನಾವು ತರಕಾರಿನ ಅಡುಗೆ ಮಾಡಿ ತಿನ್ನೋದಂದರೆ ಎಷ್ಟು ಖುಷಿ ಅಲ್ವಾ. ಇದೇ ಥರ ಸಿಕ್ಕಿದರೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ. ನಾವು ತರಕಾರಿ ಬೀಜ ಹಾಕೋ ಸಮಯದಲ್ಲಿ ಮತ್ತು ಅದಕ್ಕೆಲ್ಲ ಮಣ್ಣೆಲ್ಲ ಹಾಕೋ ಟೈಮಲ್ಲೆಲ್ಲ ವಿಡಿಯೋ ನಾನು ಮಾಡಿರಲಿಲ್ಲ, ಯಾಕಂದರೆ ಮಾಡೋಕ್ಕಾಗಿರಲಿಲ್ಲ. ವಿಡಿಯೋ ಮಾಡೋಕ್ಕೆ ಆ ಸಮಯದಲ್ಲಿ ಯಾರಾದರೂ ಇರಬೇಕು, ಇಲ್ಲದಿದ್ದರೆ ನಾವು ವಿಡಿಯೋ ಮಾಡ್ತಾ ಕೂತ್ರೆ ಕೆಲಸ ಆಗೋದಿಲ್ಲ. ಹಾಗಾಗಿ ಅದು ಯಾವುದು ವಿಡಿಯೋ ಕೂಡ ನಾನು ಮಾಡಿಲ್ಲ. ನೋಡಿ, ಹೀರೆಕಾಯಿ ಕಟ್ ಮಾಡಿಬಿಟ್ಟು ಈ ಥರ ನೀರಲ್ಲಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ನೋಡಿ, ಒಂದು 4-5 ಎಸಳು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಟೊಮೆಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಕಾಯಿ ಮೆಣಸು. ಹಾಗೆ ಇದಕ್ಕೆ ಇನ್ನು ಸ್ವಲ್ಪ ತೆಂಗಿನ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಲಿಕ್ಕಿದೆ ಒಗ್ಗರಣೆಗೆ. ಇವಾಗ ಒಗ್ಗರಣೆಗೆ ರೆಡಿ ಮಾಡೋಣ. ಇವಾಗ ಬಾಣಲೆನ ಇಟ್ಟಿದ್ದೀನಿ. ಬಾಣಲೆ ಬಿಸಿಯಾದಾಗ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಸೇರಿಸ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿಯಾದಾಗ ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಇವಾಗ ಸಾಸಿವೆ ಪಟಪಟ ಅಂತ ಹೊಡಿಯುವಾಗ ಸ್ವಲ್ಪ ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗಲಿ, ಆವಾಗ ಅದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಂಡ್ರಾಯ್ತು. ಇವಾಗ ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೋಬೇಕು. ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ನೋಡಿ, ಈರುಳ್ಳಿ ಫ್ರೈ ಆಗ್ತಾ ಬಂತು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಇದು ಕೂಡ ಆರ್ಗ್ಯಾನಿಕ್, ನಾವು ಮನೆಯಲ್ಲೇ ಬೆಳೆಸಿರುವಂತಹ ಅರಿಶಿನ ಕೊಂಬಿಂದ ನಾನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅರಿಶಿನದ ಪುಡಿ ಇದು. ನಾವು ಮನೆಯಲ್ಲೇ ಜಾಗ ಇದ್ದರೆ ಬೆಳೆಸಿ
ಮಾಡ್ಕೋಬಹುದು. ಇಲ್ಲಾಂದರೆ ಎಲ್ಲನೂ ನಾವು ಇವಾಗ ಟೆರೆಸ್ ಗಾರ್ಡನಲ್ಲೆಲ್ಲ ಎಲ್ಲನೂ ಬೆಳೆಯೋದಕ್ಕೆ ತುಂಬ ಕಷ್ಟ. ಅಂದರೆ ಮನೆಗೆ ಬೇಕಾದಷ್ಟು ಬೆಳೆಯೋಕ್ಕೆ ಆಗಲ್ಲ. ಅಂದರೆ ರೆಂಟ್ ಹೌಸಲ್ಲಿದ್ದು ಸ್ವಲ್ಪ ಮನೆ ಓನ್ ಹೌಸ್ ಇದ್ದು ಜಾಗ ಇದ್ದರೆ ಈ ಥರ ಎಲ್ಲ ತರಕಾರಿಗಳನ್ನು ಮಾಡ್ಕೋಬೋದು. ಇವಾಗ ನೋಡಿ ಈರುಳ್ಳಿ ಕೂಡ ಫ್ರೈ ಆಗಿದೆ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಹಾಗೆಯೇ ಕಾಯಿ ಮೆಣಸನ್ನು ಒಟ್ಟಿಗೆ ಸೇರಿಸ್ತೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಪಲ್ಯ ಎಲ್ಲ ಮಾಡುವಾಗ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಸೇರಿಸಿದ್ರೆ ಆಯಿತು. ಯಾಕಂದರೆ ಪಲ್ಯಕ್ಕೆಲ್ಲ ಬೇಗ ಉಪ್ಪು ಜಾಸ್ತಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಟೊಮೆಟೊನ ಬಳಸಿರೋದ್ರಿಂದ ನಾನಿಲ್ಲಿ ಹುಣಸೆ ಹುಳಿ ನೀರನ್ನು ಬಳಸ್ತಾ ಇಲ್ಲ. ಟೊಮೆಟೊ ಹುಳಿನೇ ಸಾಕಾಗುತ್ತೆ ಇದಕ್ಕೆ. ಟೊಮೆಟೊ ಸ್ವಲ್ಪ ಬೇಯಲಿ, ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಸೇರಿಸ್ಕೊಂಡ್ರೆ ಆಯಿತು. ಇವಾಗ ನೋಡಿ ಟೊಮೆಟೊ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಸೇರಿಸ್ತೀನಿ. ಕಟ್ ಮಾಡಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನೀರು ಸೇರಿಸಲ್ಲ, ಇದರದ್ದೇ ನೀರು ಬಿಡುತ್ತೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಹೀರೆಕಾಯಿ ಬೇಯ್ತಾ ಬಂತು. ಇವಾಗ ಇದಕ್ಕೆ ತುಳಿದಿಟ್ಕೊಂಡಿರುವಂತಹ ತೆಂಗಿನ ತುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದೆರಡು ನಿಮಿಷ ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡೋಣ. ಗ್ಯಾಸ್ ಸಿಮ್ಮಲ್ಲಿ ಇಟ್ಟರೆ ಆಯಿತು. ಇವಾಗ ನೋಡಿ ಹೀರೆಕಾಯಿ ಪಲ್ಯ ರೆಡಿ ಆಯಿತು, ಬೆಂದಿದೆ. ಉಪ್ಪೆಲ್ಲ ಕರೆಕ್ಟ್ ಇದೆ ನನಗೆ. ನೀವು ನೋಡಿಕೊಂಡು ಬೇಕಿದ್ದಾಗ ಸೇರಿಸಿ. ನೋಡಿ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಲಿಂಕನ್ನು ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.